KRDPR ವಿಶ್ವವಿದ್ಯಾಲಯದಲ್ಲಿ ಕನ್ನಡಕ್ಕೆ ಅಪಮಾನ ಮಾಡಲಾಗಿದೆ. ಕನ್ನಡವನ್ನೇ ಮರೆತಿದ್ದಾರೆ ಗದಗ್ನ KRDPR ವಿಶ್ವವಿದ್ಯಾಲಯ. ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ, ಕನ್ನಡವನ್ನೇ ಮರೆತಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುತ್ಥಳಿಯ ಸುತ್ತ ಇಂಗ್ಲಿಷ್ ಪದಗಳು. ವಿವಿ ಆವರಣದಲ್ಲಿ ನಿರ್ಮಾಣ ಆಗಿದೆ ಈ ಕಂಚಿನ ಪುತ್ಥಳಿ. ಅದರ ಸುತ್ತ ಇದೆ ಇಂಗ್ಲಿಷ್ ಪದಗಳು. ಇಂಗ್ಲಿಷ್ನಲ್ಲಿದೆ ಸ್ವಾಮಿ ವಿವೇಕಾನಂದರ ಸಂದೇಶಗಳೆಲ್ಲವೂ ಕೂಡ. ಇದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಇನ್ನೇನು ಅನಾವರಣಗೊಳ್ಳಬೇಕು, ಅನಾವರಣಗೊಳ್ಳೋದಕ್ಕೆ ಸಜ್ಜಾಗಿದೆ ವಿವೇಕಾನಂದರ ಪುತ್ಥಳಿ. ಆದರೆ ಆ ಪುತ್ಥಳಿಯ ಸುತ್ತ ಕನ್ನಡ ಕಣ್ಮರೆ. ಕನ್ನಡ ಕಾಣಿಸ್ತಾನೆ ಇಲ್ಲ. ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ, ಮರ್ತೇ ಬಿಟ್ಟಂತಿದೆ ಕನ್ನಡವನ್ನ. ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇಂಗ್ಲಿಷ್ನಲ್ಲೇ ಈ ವಿವೇಕಾನಂದರ ಒಂದಷ್ಟು ಮಾತುಗಳನ್ನು ಎಲ್ಲವನ್ನು ಕೂಡ ಅಲ್ಲಿ ಹಾಕಿರೋದು. ಆದರೆ ಒಂದೇ ಒಂದು ಅಕ್ಷರ ಕೂಡ ಕನ್ನಡದಲ್ಲಿ ಹಾಕಿಲ್ಲ. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕನ್ನಡವನ್ನೇ ಮರೆತು ಹೋಗಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ಕನ್ನಡವನ್ನ ಮರೆತು ಬಿಟ್ರಾ ಅಥವಾ ಕರ್ನಾಟಕದಲ್ಲಿ ಇದ್ದೀವಿ ಅನ್ನುವುದನ್ನ ಮರೆತು ಬಿಟ್ರಾ? ವಿಶ್ವವಿದ್ಯಾಲಯವೇ ಈ ರೀತಿಯಾಗಿ ಕಲಿಸ್ತಾ ಮುಂದಕ್ಕೆ ಹೋದ್ರೆ ಮುಂದೆ ಸಾಮಾನ್ಯರ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಮಹಂತೇಶ್, ಡೀಟೇಲ್ಸ್ ಏನಿದೆ? ಎಸ್ ಅಶ್ವಿನಿ, ಗದಗದ KRDP ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಏನಿದೆ, ಆ ಯೂನಿವರ್ಸಿಟಿಯಲ್ಲಿ ಕನ್ನಡ ಕಲಿಸಬೇಕಾದ ಅಧ್ಯಾಪಕರೇ ಇವತ್ತು ಸ್ವಾಮಿ ವಿವೇಕಾನಂದರ ಮೂರ್ತಿಯ ಸುತ್ತಲೂ ಸಹಿತ ಇಂಗ್ಲಿಷ್ ಪದಗಳನ್ನ ಬಳಕೆ ಮಾಡಿದ್ದಾರೆ. ಇದು ಕನ್ನಡಿಗರ ಒಂದು ಕಣ್ಗಣ್ಣಿಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಇವತ್ತು ಅದೇ ಕಂಚಿನ ಮೂರ್ತಿಯ ಅನಾವರಣ ಇದೆ. ಇವತ್ತು ಅನಾವರಣ ಮಾಡ್ಲಿಕ್ಕೆ ಪ್ರಿಯಾಂಕ ಖರ್ಗೆ ಅವರು, ಅಂದ್ರೆ ಪಂಚಾಯತ್ ರಾಜ್ಯ ಅಧಿಕಾರಿ, ಅಂದ್ರೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಹಾಗೂ ಬಸವರಾಜ ಬೊಮ್ಮಾಯಿ ಅವರು, ಕಾನೂನು ಸಚಿವರಾದ HK ಪಾಟೀಲ್ ಅವರು ಇವತ್ತು ಸಹ ಕಂಚಿನ ಅನಾವರಣವನ್ನು ಮಾಡ್ತಾ ಇದ್ದಾರೆ. ಈ ಅನಾವರಣ ಮಾಡೋಕಿನ ಮೊದಲೇ ವಿಶ್ವವಿದ್ಯಾಲಯವರು ಒಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಕನ್ನಡಿಗರಿಗೆ ಅಪಮಾನವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಂಚಿನ ಮೂರ್ತಿಯ ಸುತ್ತಲೂ ಸಹಿತ ಇಂಗ್ಲಿಷ್ ಪದಗಳನ್ನ ಬಳಸಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದೆ ವಿಶ್ವವಿದ್ಯಾಲಯ ಅಂತಾನೆ ಹೇಳ್ಬೋದು ಅಶ್ವಿನಿ. ಓಕೆ ಮಹಂತೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. KRDPR ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಕಣ್ಮರೆಯಾಗಿದೆ, ಕನ್ನಡ ಕಾಣಿಸ್ತಾ ಇಲ್ಲ. ಸ್ವಾಮಿ ವಿವೇಕಾನಂದರ ಪ್ರತಿಮೆ, ಆ ಪುತ್ಥಳಿ ಅನಾವರಣ ಆಗಬೇಕು. ಅನಾವರಣ ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಒಂದು ಕಡೆ ಮಾಡಿಕೊಳ್ಳಲಾಗಿದೆ. ಆದರೆ ಅದರ ಸುತ್ತ ಇರುವಂಥ ಈ ಒಂದಷ್ಟು ಕೋಟ್ಸ್ ಇದೆಯಲ್ಲ, ವರ್ಡ್ಸ್ ಇದೆಯಲ್ಲ, ಅಥವಾ ಸ್ವಾಮಿ ವಿವೇಕಾನಂದರು ಹೇಳಿರುವಂಥ ಮಾತುಗಳಿದೆಯಲ್ಲ, ಅದನ್ನು ಕನ್ನಡದಲ್ಲಿ ಹಾಕಬಹುದಿತ್ತು. ಆದರೆ ಕನ್ನಡದಲ್ಲಿ ಹಾಕಿಲ್ಲ. ಇಂಗ್ಲಿಷ್ನಲ್ಲಿ ಪ್ರತಿಯೊಂದು ವಾಕ್ಯಗಳನ್ನು ಕೂಡ ಬರೆದಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಈಗ ಕಾರಣ ಆಗ್ತಾ ಇದೆ.